ನಮಸ್ಕಾರ ವೀಕ್ಷಕರೇ. ಎರಡನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇರೋದ್ರಿಂದ ಎಲೆಕ್ಷನ್ಗೆ ಸಜ್ಜಾಗಿರೋ ಬಂಗಾಳ ಹಾಗೂ ತಮಿಳುನಾಡಿನ ಕಡೆಗೆ ಎಲ್ಲರೂ ಚಿತ್ತ ನೆಟ್ಟಿದ್ದಾರೆ. ಆದರೆ ಉತ್ತರ ಪ್ರದೇಶದ ಕಡೆಯಿಂದ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಯೋಗಿ ರಾಜ್ಯದಲ್ಲಿ ಸರಿಸುಮಾರು 3 ಕೋಟಿ ನಕಲಿ ವೋಟ್ಗಳು ಸಿಕ್ಕಿವೆ ಅನ್ನೋ ಅಪ್ಡೇಟ್ ಅನ್ನ ಎಲೆಕ್ಷನ್ ಕಮಿಷನ್ ಬಿಚ್ಚಿಟ್ಟಿದೆ. ಇದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದ್ದು, ಈ ಶುದ್ಧೀಕರಣ ಮುಂಬರೋ ಉತ್ತರ ಪ್ರದೇಶ ಎಲೆಕ್ಷನ್ ನಲ್ಲಿ ಗೇಮ್ ಚೇಂಜರ್ ಆಗೋದು ಗ್ಯಾರಂಟಿ ಅನ್ನಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಇನ್ನೂ ಒಂದಷ್ಟು ಶಾಕಿಂಗ್ ವಿಚಾರಗಳು ರಿವೀಲ್ ಆಗಿವೆ. ಇತ್ತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಅಕ್ರಮ ವಲಸಿಗರಿಂದ ಹೇಗಿದ್ದ ಅಸ್ಸಾಂ ಹೇಗಾಗಿದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಅಕ್ರಮ ವಲಸಿಗರನ್ನ ನಿರಾಶ್ರಿತರು ಅಂತ ಗುರುತಿಸೋದಕ್ಕೆ ಆಗಲ್ಲ ಅಂದಿದ್ದಕ್ಕೆ ಸಿಜೆಐ ಸೂರ್ಯಕಾಂತ್ ವಿರುದ್ಧ ಕ್ಯಾಂಪೇನ್ ಶುರುವಾಗಿತ್ತು. ಅದಕ್ಕೆ ಸೂರ್ಯಕಾಂತ್ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಅಕ್ರಮ ವಲಸಿಗರಿಗೆ ಸೌಲಭ್ಯ ಹೇಳಿಕೆಗೆ ಬಂಗಾಳ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಕಲಿ ವೋಟ್ಗಳ ನಿರ್ಮೂಲನೆ ಮಾಡ್ತಾ ಇರೋದು ಸಹಜ ಪ್ರಕ್ರಿಯೆ. ಈ ಹಿಂದಿನಿಂದ ನಡೆದು ಬಂದಿರೋದೇ, ಹೊಸತೇನು ಅಲ್ಲ ಅನ್ನೋ ಬಗ್ಗೆ ನಿನ್ನೆಯಷ್ಟೇ ಅಮಿತ್ ಶಾ ಸದನದಲ್ಲಿ ಹೇಳಿದ್ರು. ದಾಖಲೆಗಳ ಸಮೇತ ಎಸ್ಐಆರ್ ಬಗ್ಗೆ ಮಾಹಿತಿಗಳನ್ನ ನೀಡಿದ್ರು. ಇಷ್ಟಾದ್ರೂ ಯಾಕೆ ಈಗ ಮಾಡ್ತಾ ಇರೋದು ಅನ್ನೋ ಪ್ರಶ್ನೆ ಕೆಲವರಿಂದ ಬರ್ತಾ ಇರೋದು ಅಚ್ಚರಿ ಏನೂ ಅಲ್ಲ. ಬಿಹಾರ ಎಲೆಕ್ಷನ್ ನಲ್ಲಿ ಎನ್ಡಿಎ ಗೆಲುವಿಗೆ ಎಸ್ಐಆರ್ ಕೂಡ ಪ್ರಮುಖ ಕಾರಣ ಆಯ್ತು ಅನ್ನೋದು ಒಪ್ಪಲೇಬೇಕು. ಎನ್ಡಿಎಗೆ ಸಹಾಯ ಆಯ್ತು ಅನ್ನೋ ಕಾರಣಕ್ಕೆ ಇದನ್ನ ಗೋಲ್ಮಾಲ್ ಅನ್ನೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಡಿಲೀಟ್ ಆಗಿದ್ದು ನಕಲಿ ವೋಟ್ಗಳು ಮಾತ್ರ. ಮುಂದೆ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಏನಾಗ್ಬೋದು ಅಂತ ಯೋಚಿಸೋ ಹೊತ್ತಲ್ಲೇ ಉತ್ತರ ಪ್ರದೇಶದಿಂದ ಬಂದಿರೋ ಸುದ್ದಿ ಎಲ್ಲರನ್ನ ನಡುಗಿಸ್ತಾ ಇದೆ. ಯಾಕಂದ್ರೆ ಬಾಂಗ್ಲಾ ಗಡಿಯಲ್ಲಿರೋ ಬಂಗಾಳವನ್ನು ಮೀರಿದ ನಕಲಿ ಲೆಕ್ಕ ಉತ್ತರ ಪ್ರದೇಶದಲ್ಲಿ ಸಿಕ್ಕಿದೆ. ಬರೋಬ್ಬರಿ 2.9 ಕೋಟಿ ನಕಲಿ ವೋಟ್ಗಳು ಉತ್ತರ ಪ್ರದೇಶದಲ್ಲಿ ಡಿಲೀಟ್ ಆಗೋದಕ್ಕೆ ರೆಡಿ ಇವೆ ಅನ್ನೋದನ್ನ ಎಸ್ಐಆರ್ ಟೀಮ್ ಬಹಿರಂಗಪಡಿಸಿದೆ. ವಿಸ್ತೀರ್ಣದಲ್ಲಿ ಹಾಗೂ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ದೊಡ್ಡ ರಾಜ್ಯ ಆಗಿರೋದ್ರಿಂದ ಇಷ್ಟು ದೊಡ್ಡ ಲೆಕ್ಕ ಸಿಕ್ಕಿರೋದ್ರಲ್ಲಿ ಅಚ್ಚರಿ ಏನೂ ಇಲ್ಲ ಅನ್ನೋದು ವಾಸ್ತವ. ಆದ್ರೆ ಮತದಾರರ ಲೆಕ್ಕಕ್ಕೆ ನಕಲಿ ವೋಟ್ಗಳ ಲೆಕ್ಕವನ್ನ ತಾಳೆ ಹಾಕಿದ್ರೆ ಇದರ ಇಂಪ್ಯಾಕ್ಟ್ ಹೇಗಿತ್ತು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ. ಬರೋಬ್ಬರಿ 80 ಲೋಕಸಭಾ ಕ್ಷೇತ್ರ ಹಾಗೂ 403 ವಿಧಾನಸಭಾ ಕ್ಷೇತ್ರ ಇರೋ ಅತಿದೊಡ್ಡ ರಾಜ್ಯದಲ್ಲಿ ಸುಮಾರು 15.44 ಕೋಟಿ ಮತದಾರರಿದ್ದಾರೆ ಅನ್ನೋದನ್ನ ಇತ್ತೀಚಿನ ಲೆಕ್ಕಗಳು ಹೇಳುತ್ತವೆ. ಈಗ ಆ ಪೈಕಿ ಸುಮಾರು 2.9 ಕೋಟಿ ವೋಟ್ ನಕಲಿ ಅಂದ್ರೆ ಒಟ್ಟು ಲೆಕ್ಕದ 18.84% ನಕಲಿ ವೋಟ್ಗಳು ಇತ್ತು ಅನ್ನೋದಾಯ್ತು. ಸಹಜವಾಗಿ ಒಂದು ಪಕ್ಷ ಒಂದು ರಾಜ್ಯದಲ್ಲಿ ಪಡೆಯೋ ವೋಟ್ ಶೇರ್ ಲೆಕ್ಕದಲ್ಲಿ ಈ ನಕಲಿ ಲೆಕ್ಕ ಇದೆ ಅಂದ್ರೆ ಯಾವ ಮಟ್ಟದಲ್ಲಿ ಜನಾದೇಶಕ್ಕೆ ವಿರುದ್ಧವಾದ ತೀರ್ಪು ಬರ್ತಾ ಇತ್ತು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಈ 2.9 ಕೋಟಿ ನಕಲಿ ವೋಟ್ಗಳಲ್ಲಿ 1.27 ಕೋಟಿ ಮತದಾರರು ಬೇರೆ ಬೇರೆ ರಾಜ್ಯಗಳಿಗೆ ಅಥವಾ ಊರುಗಳಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಆದರೂ ಹಳೆಯ ದಾಖಲೆಗಳನ್ನ ಸರಿಪಡಿಸಿರಲಿಲ್ಲ. ಸುಮಾರು 83 ಲಕ್ಷ ಜನರು ಗೈರು ಅಂದ್ರೆ ಇನ್ನೂ ಕೂಡ ಟ್ರೇಸ್ ಆಗಿಲ್ಲ. 46 ಲಕ್ಷ ಜನರು ಮೃತಪಟ್ಟಿದ್ರೆ ಸುಮಾರು 23.07 ಲಕ್ಷ ವೋಟರ್ ಐಡಿಗಳು ಡೂಪ್ಲಿಕೇಟ್ ಅನ್ನೋದನ್ನ ಎಸ್ಐಆರ್ ಟೀಮ್ ಬಿಚ್ಚಿಟ್ಟಿದೆ. ಈ ಬೃಹತ್ ಲೆಕ್ಕವನ್ನ ನೋಡಿದ್ರೆ ಇದೆಲ್ಲ 1-2 ವರ್ಷಗಳಿಂದ ಆಗಿರೋದಲ್ಲ, ತಲತಲಾಂತರದಿಂದ ಕೂಡಿದ ಲೆಕ್ಕ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಂದಹಾಗೆ ಬಹುತೇಕರು ಏನ್ ಅನ್ಕೊಂಡಿದ್ರು ಅಂದ್ರೆ ಎಲ್ಲಿ ಅಕ್ರಮ ವಲಸಿಗರು ಜಾಸ್ತಿ ಇರ್ತಾರೋ ಅಲ್ಲಿ ನಕಲಿ ವೋಟ್ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ. ಆದ್ರೆ ಬಿಹಾರದಲ್ಲೇ ಸುಮಾರು 70 ಲಕ್ಷ ವೋಟ್ ಡಿಲೀಟ್ ಆದಾಗ ಒಂದು ಕ್ಲಾರಿಟಿ ಸಿಕ್ಕಿತು. ನಕಲಿ ಅನ್ನೋದಕ್ಕೆ ಹಲವು ಆಯಾಮ ಇದೆ ಅನ್ನೋದು. ಆದ್ರಿಂದ ದೊಡ್ಡ ಜನಸಂಖ್ಯೆ ಇರೋ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಕಲಿ ವೋಟ್ಗಳು ಸಿಗುತ್ತೆ ಅನ್ನೋದು ಈಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅಲ್ಲದೆ ಎಸ್ಐಆರ್ ವಿರುದ್ಧ ದನಿ ಏರಿಸ್ತಾ ಇರುವವರಲ್ಲಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕೂಡ ಒಬ್ರು ಅನ್ನೋದು ಗೊತ್ತಿರೋದೆ. ಯಾಕೆ ಈ ಮಟ್ಟದ ಆಕ್ರೋಶ ಅನ್ನೋದು ಇಲ್ಲಿ ಈಗ ಕ್ಲಿಯರ್ ಆಗ್ತಾ ಇದೆ. ಅಂದಹಾಗೆ ಉತ್ತರ ಪ್ರದೇಶದ ನಕಲಿ ಲೆಕ್ಕ 2.9 ಕೋಟಿಗೆ ನಿಲ್ಲೋದಿಲ್ಲ. ಈ ಬೃಹತ್ ಪ್ರಮಾಣವನ್ನ ನೋಡಿ ಬೆಚ್ಚಿ ಬಿದ್ದಿರೋ ಎಲೆಕ್ಷನ್ ಕಮಿಷನ್ ಪ್ರಕ್ರಿಯೆಯನ್ನ ಡಿಸೆಂಬರ್ 31 ತನಕ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದಹಾಗೆ ಈ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನೋದು ಬಿಹಾರದಲ್ಲಿ ಆಲ್ರೆಡಿ ಸಾಬೀತಾಗಿದೆ. ಈಗ ಈ ಟ್ರೇಸ್ ಆಗದೇ ಇರೋ ವ್ಯಕ್ತಿಗಳ ಲಿಸ್ಟ್ ಅನ್ನ ಬಿಎಲ್ಒಗಳು ಪ್ರತಿ ರಾಜಕೀಯ ಪಕ್ಷದ ಬೂತ್ ಏಜೆಂಟ್ಗಳಿಗೆ ನೀಡಿ ವೆರಿಫೈ ಮಾಡೋದಕ್ಕೆ ಹೇಳಿದ್ದಾರೆ. ಒಂದು ವೇಳೆ ಯಾರದಾದ್ರೂ ಅಡ್ರೆಸ್ ಅಥವಾ ಹೆಸರು ಮಿಸ್ ಆಗಿದ್ದಿದ್ರೆ ಅವರು ಬಂದು ಸರಿಪಡಿಸಿಕೊಳ್ಳೋದಕ್ಕೆ ಟೈಮ್ ಇರುತ್ತೆ. ಸರಿಸುಮಾರು 1 ತಿಂಗಳ ಸಮಯಾವಕಾಶ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಮತದಾರರು ಬಂದು ತಮ್ಮ ಹೆಸರನ್ನ ಅಥವಾ ಇನ್ನಿತರೆ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳಬಹುದು. ಆಯಾ ಪಕ್ಷಗಳ ಬೂತ್ ಏಜೆಂಟ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಅವರೂ ಕೂಡ ತಮ್ಮ ಮತದಾರರನ್ನ ಉಳಿಸಿಕೊಳ್ಳೋದಕ್ಕೆ ಕಾನೂನಿನ ಮೂಲಕವೇ ಪ್ರಯತ್ನ ಪಡಬಹುದು. ಇಷ್ಟಾದ ಮೇಲೂ ಗುರುತು ಮಾಡಿರೋ ಯಾವ ವ್ಯಕ್ತಿಗಳು ಪತ್ತೆ ಆಗಿಲ್ಲ ಅಂದ್ರೆ ಅದು ನಕಲಿ ವೋಟ್ ಅಂತ ಪರಿಗಣಿಸಲಾಗುತ್ತೆ, ಡಿಲೀಟ್ ಕೂಡ ಮಾಡಲಾಗುತ್ತೆ. ಇಷ್ಟು ಕ್ಲಿಯರ್ ಆಗಿ ಎಲ್ಲದೂ ನಡೆದ ಮೇಲೆ ಹಾಗಾಯ್ತು ಹೀಗಾಯ್ತು ಅಂತ ಯಾರಾದ್ರೂ ಆರೋಪ ಮಾಡಿದ್ರೆ ಅವರ ಮೇಲೆ ಅನುಮಾನ ಹೆಚ್ಚಾಗುತ್ತೆಯೇ ಹೊರತು ಅದರಿಂದ ಎಲೆಕ್ಷನ್ ಕಮಿಷನ್ಗಾಗ್ಲಿ ಅಥವಾ ಎಸ್ಐಆರ್ ಪ್ರಕ್ರಿಯೆಗಾಗ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದು ವಾಸ್ತವ. ಒಂದು ವೇಳೆ ಇಂಡಿ ಒಕ್ಕೂಟಕ್ಕೂ ಸೋಲಾಯಿತು ಅಂದ್ರೆ ಮುಂದೆ ರಾಜಕೀಯ ಮಾಡೋದು ಬಹಳ ಕಷ್ಟ ಇದೆ.
ಓಲೈಕೆ ದೇಶ ವಿರೋಧಿ ಮನಸ್ಥಿತಿ ಬಿಟ್ಟು ಸರಿಯಾದ ದಾರಿಯಲ್ಲಿ ನಡೆಯಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿ ಬಿಡುತ್ತೆ. ಇನ್ನು ಇತ್ತ ಅಕ್ರಮ ವಲಸಿಗರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಅಸ್ಸಾಮನ್ನ ಒಂದು ಹಂತದಲ್ಲಿ ಸುಧಾರಿಸ್ತಾ ಇರೋ ಹಿಮಂತ್ ಬಿಸ್ವಾ ಸರ್ಮಾ ಈ ಸಮಸ್ಯೆಯಿಂದ ಆದ ನೆಗೆಟಿವ್ ಇಂಪ್ಯಾಕ್ಟ್ ಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ. ರಾಷ್ಟ್ರೀಯ ಮಾಧ್ಯಮ ಆಜ್ ತಕ್ ಸಂದರ್ಶನದಲ್ಲಿ ಮಾತನಾಡುವ ಅವರು 1951ರ ಹೊತ್ತಲ್ಲಿ ಅಸ್ಸಾಂನಲ್ಲಿ ಹಿಂದೂಗಳ ಸಂಖ್ಯೆ 90% ಇತ್ತು, ಓಲೈಕೆ ಸಮುದಾಯದ ಸಂಖ್ಯೆ 10% ಇತ್ತು. ಈಗ ಹಿಂದೂಗಳ ಸಂಖ್ಯೆ 60% ಇದ್ರೆ ಅವರ ಸಂಖ್ಯೆ 40% ಇದೆ. ಈ ಮಟ್ಟದ ಬದಲಾವಣೆ ಆಗೋದಕ್ಕೆ ಕಾರಣವೇ ಅಕ್ರಮ ವಲಸಿಗರು. ಯಾಕಂದ್ರೆ ಅಸ್ಸಾಂ ಬಾಂಗ್ಲಾ ಜೊತೆಯಲ್ಲಿ ಗಡಿಯನ್ನ ಹಂಚಿಕೊಳ್ಳೋದ್ರಿಂದ ನುಸುಳಿ ಬರೋದಕ್ಕೆ ಸುಲಭ ಆಗ್ತಾ ಇದೆ. ಅದರಿಂದ ಕಟ್ಟುನಿಟ್ಟಾಗಿ ಇವರನ್ನ ತಡೆಯೋದಕ್ಕೆ ಕ್ರಮವನ್ನ ಕೈಗೊಳ್ಳಲೇಬೇಕು. ಯಾವೊಬ್ಬ ಅಕ್ರಮ ವಲಸಿಗರನ್ನು ರಾಜ್ಯದಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಖಡಕ್ ಆಗಿ ಹೇಳ್ತಾರೆ. ಯಾಕೆ ಇಷ್ಟೊಂದು ಖಡಕ್ ನಿರ್ಧಾರ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅವರು, ನೋಡಿ, ಅಸ್ಸಾಂ ಪರಿಸ್ಥಿತಿಯನ್ನ ದೆಹಲಿಯಲ್ಲಿ ಕೂತು ಅವಲೋಕಿಸೋದಕ್ಕೆ ಸಾಧ್ಯವಿಲ್ಲ. ಅಸ್ಸಾಂ ಬಗ್ಗೆ ಬೇರೆ ರೀತಿಯಲ್ಲೇ ಯೋಚಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ವ್ಯಾಖ್ಯಾನದ ರೀತಿಯಲ್ಲೇ ಹೇಳಬೇಕು ಅಂದ್ರೆ ಅಸ್ಸಾಂನಲ್ಲಿ ಆಗ್ತಾ ಇರೋದು ಅತ್ಯಂತ ದೊಡ್ಡ ಮಟ್ಟದ ಡೆಮೋಗ್ರಫಿಕ್ ಚೇಂಜ್. ಇದನ್ನ ಅಟ್ಯಾಕ್ ಅಥವಾ ಇನ್ವೇಷನ್ ಅಂತ ಕೂಡ ಕೋರ್ಟ್ ಹೇಳಿದೆ. ಯಾಕಂದ್ರೆ ಮೂಲ ಅಸ್ಸಾಂನವರೇ ಆಗಿ ಮನೆ ಮನೆಯಲ್ಲಿ ಜನನ ಪ್ರಮಾಣ ಹೆಚ್ಚಾಯಿತು ಅಂದ್ರೆ ಅದು ಬೇರೆ ವಿಚಾರ. ಆದ್ರೆ ಇವರೆಲ್ಲ ನುಗ್ಗಿ ಬಂದು ನೆಲೆಯೂರಿರೋದ್ರಿಂದ ಪ್ರಮಾಣ ಹೆಚ್ಚಾಗ್ತಾ ಇರೋದು. ಈಗ 60-40ಕ್ಕೆ ಬಂದಿದೆ. ಒಂದು ವೇಳೆ 90% ಓಲೈಕೆ ಸಮುದಾಯ, 10% ಹಿಂದೂಗಳು ಆದ್ರು ಅಂತ ಅಂದ್ಕೊಳ್ಳಿ, ಆಗ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ 10% ಜನರ ಜೀವನ ಘನಘೋರವಾಗಿ ಬಿಡುತ್ತೆ. ಅಷ್ಟೆಲ್ಲ ಬೇಡ, 50% ಕ್ರಾಸ್ ಆದ್ರು ಅಂತಲೇ ಅಂದ್ಕೊಳ್ಳಿ, ನಾನು ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಈ ಬಗ್ಗೆ ಖಡಕ್ ಕ್ರಮ ಬೇಕೇ ಬೇಕು ಅಂತ ಹೇಳ್ತಾರೆ. ಡೆಮೋಗ್ರಫಿಕ್ ಚೇಂಜ್ ಅನ್ನೋದು ಎಂಥ ಭಯಾನಕ ವಿಚಾರ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ಸಿಜೆಐ ಸೂರ್ಯಕಾಂತ್ ಅಕ್ರಮ ವಲಸಿಗರನ್ನ ನಿರಾಶ್ರಿತರು ಅಂತ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅದಕ್ಕೂ ಕೆಲವರು ಕ್ಯಾಂಪೇನ್ ಮೂಲಕ ವಿರೋಧವನ್ನ ತೋರಿಸಿದ್ರು. ಆದ್ರೆ ಇದರಿಂದ ವಿಚಲಿತರಾಗದ ಸೂರ್ಯಕಾಂತ್ ಈ ವ್ಯವಸ್ಥಿತ ಅಜೆಂಡಾಗೆ ಚಾಟಿ ಬೀಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡೋರು ಅವರು, ಈ ಪತ್ರ ಬರೆಯೋದು, ಕ್ಯಾಂಪೇನ್ ಮಾಡೋದು, ಇಂಥ ನಕಾರಾತ್ಮಕ ತಂತ್ರಗಳ ಮೂಲಕ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರೋದಕ್ಕೆ ಯತ್ನಿಸಿದ್ರೆ ನೋಡ್ಕೊಂಡು ಸುಮ್ಮನೆ ಕೂರೋದಿಲ್ಲ. ನೀವೆಲ್ಲ ಯಾವ ರೀತಿಯ ನರೇಟಿವ್ ಸೃಷ್ಟಿ ಮಾಡಬೇಕು ಅಂತಿದ್ದೀರಾ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದೇ ಮುಂದುವರೆದ್ರೆ ಸೀರಿಯಸ್ ಆಕ್ಷನ್ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇಶದ ಪರವಾಗಿ ತೀರ್ಪು ಕೊಟ್ರೆ ಅಂತವರನ್ನ ನೆಗೆಟಿವ್ ಆಗಿ ಬಿಂಬಿಸೋ ಕೆಲಸ ಈಗಿಂದ ನಡೀತಾ ಇರೋದಲ್ಲ. ಆದ್ರೆ ಅದ್ಯಾವುದಕ್ಕೂ ತಾವು ಮಣಿಯೋದಿಲ್ಲ ಅನ್ನೋದನ್ನ ಸೂರ್ಯಕಾಂತ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಂಗಾಳ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಕೂಡ ಮಾತನಾಡಿದ್ದಾರೆ. ಇಲ್ಲಿ ಕೆಲವರು ಅಕ್ರಮ ವಲಸಿಗರನ್ನ ಉಳಿಸಿಕೊಳ್ಳೋದಕ್ಕೆ ಬಹಳ ನಾಟಕ ಮಾಡ್ತಾ ಇದ್ದಾರೆ. ಅವರಿಗೆ ಡಿಟೆನ್ಷನ್ ಕ್ಯಾಂಪ್ ಮಾಡಬೇಕು, ಸೌಲಭ್ಯ ಕೊಡಬೇಕು ಅಂತೆಲ್ಲ ರಾಗ ತೆಗಿತಾ ಇದ್ದಾರೆ. ಆದ್ರೆ ಅದ್ಯಾವುದು ಕೂಡ ಸಾಧ್ಯವಿಲ್ಲ. ಬಂಗಾಳದ ಒಳಗೆ ಒಬ್ಬ ಅಕ್ರಮ ನಿವಾಸಿಯನ್ನು ಕೂಡ ಇಟ್ಕೊಳ್ಳೋದಿಲ್ಲ, ಆಚೆ ಕಳಿಸ್ತಾ ಇರ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಒಟ್ನಲ್ಲಿ ಸದ್ಯ ಭಾರತದ ಪರಿಸ್ಥಿತಿ ಹೇಗಿದೆ ಅನ್ನೋದು ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.